ಹಲವು ಖಾಸಗಿ ಚಾನಲ್ಗಳಲ್ಲಿ ಆ್ಯಂಕರ್ ಆಗಿದ್ದಂತಹ ಜಾನ್ವಿ ಅವರು ಇವತ್ತು ಹೀರೋಯಿನ್ ಆಗಿದ್ದಾರೆ. ಈಗ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಈಗ ಅಧಿಪತ್ರ ಅಂತೇಳಿ ಸಿನಿಮಾದಲ್ಲಿ ನೀವು ಕೂಡ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಹೇಗೆ ಅನಿಸ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ನನ್ನ ಮೊದಲ ಸಿನಿಮಾ ಇದು. ಫಸ್ಟ್ ಸಿನಿಮಾದಲ್ಲೇ ಒಂದು ಒಳ್ಳೆ ಟೀಮ್ ಜೊತೆಗೆ ಲಾಂಚ್ ಆಗ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ರೂಪೇಶ್ ಶೆಟ್ಟಿ ಅವರು ಸಿನಿಮಾದ ಹೀರೋ, ಮೊದಲ ಕನ್ನಡ ಸಿನಿಮಾ ಅವ್ರದ್ದು. ಜೊತೆಗೆ ಚಯನ್ ಶೆಟ್ಟಿ ಸರ್ ನಮ್ಮ ಡಿರೆಕ್ಟರು, ಮತ್ತು ನಮ್ಮ ಕುಲ್ದೀಪ್ ಸರ್ ಪ್ರೊಡ್ಯೂಸರ್. ಒಂದು ಒಳ್ಳೆ ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಂಗೆ ತುಂಬ ಖುಷಿ ಇದೆ. ಒಂದು ಗಟ್ಟಿ ಕಥೆ ಇದೆ ಸಿನಿಮಾದಲ್ಲಿ, ಒಳ್ಳೆ ತಾರಾಗಣ ಇದೆ. ಪ್ರಕಾಶ್ ಸರ್ ಇದ್ದಾರೆ, ಪ್ರಕಾಶ್ ತುಮಿನಾಡು ಅವರಿದ್ದಾರೆ, ಮತ್ತು ರಘು ಪಾಂಡೇಶ್ವರ್ ಸರ್ ಇದ್ದಾರೆ, ಆಮೇಲೆ ದೀಪಕ್ ರೈ ಅವರಿದ್ದಾರೆ. ಅವರೆಲ್ಲ ಕಾಂತಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಸೊ ಒಂದು ಒಳ್ಳೆ ತಾರಾಗಣ ಇದೆ, ಗಟ್ಟಿ ಕಥೆ ಇದೆ, ಒಳ್ಳೆ ಸಿನಿಮಾ ಟೀಮ್ ಜೊತೆಗೆ ಲಾಂಚ್ ಆಗ್ತಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ ಸರ್. ನಿಮ್ಮ ಪಾತ್ರ ಈ ಒಂದು ಸಿನಿಮಾದಲ್ಲಿ ಯಾವ ಪಾತ್ರ? ಯಾವ ಪಾತ್ರ ಅಂತ ಹೇಳಲ್ಲ, ನನ್ನ ಪಾತ್ರದ ಹೆಸರು ಬೃಹತಿ ಅಂತ. ತುಂಬ ಚೆನ್ನಾಗಿದೆ ಪಾತ್ರ. ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ದರೂ ಕೂಡ ಎಷ್ಟು ಬೇಕೋ ಅಷ್ಟಿದೆ. ಸೊ ಅಂದರೆ ಎಲ್ಲೋ ತೂರಿಸ್ಬೇಕು ಅಥವಾ ಯಾವುದೋ ಒಂದು ಹಾಡನ್ನು ಇಲ್ಲಿ ಸುಮ್ಮನೆ ಹಾಕಬೇಕು ಆ ಥರ ಮಾಡಿಲ್ಲ. ಕಥೆ ಏನು ಡಿಮ್ಯಾಂಡ್ ಮಾಡುತ್ತೆ, ಅದು ಯಾವ ರೀತಿಯಾಗಿ ಸ್ಕ್ರೀನ್ ಪ್ಲೇ ಹೋಗುತ್ತೆ ಅದಕ್ಕೆ ತಕ್ಕನ ಹಾಗೆ ಇದೆ ಸರ್ ಪಾತ್ರ ಎಲ್ಲ. ಖುಷಿ ಇದೆ ಸರ್. ಬೃಹತಿ ಹೆಸರು ಕೂಡ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ, ನನ್ನ ಪಾತ್ರದ ಹೆಸರು. ಮೇಡಮ್, ಈಗ ನೀವು ಆ್ಯಂಕರ್ ಆಗಿದ್ದವರು, ಸೊ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀರಾ. ಸೊ ಯಾವ್ದು ಬೆಸ್ಟ್ ಅನಿಸುತ್ತೆ? ಆ ಫೀಲ್ಡ್ ಬೆಸ್ಟ್ ಅನಿಸ್ತಾ ಅಥವಾ ಈ ಫೀಲ್ಡ್ ಬೆಸ್ಟ್ ಅನಿಸ್ತಿದೆ? ಸರ್ ಆ್ಯಕ್ಚುಲಿ ಅದು ಎರಡರ ಬಗ್ಗೆ ಹೇಳೋ ಅಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಒಂದೇ ಸಿನಿಮಾ. ಸೊ ನಾನು ಆ್ಯಂಕರ್ ಆಗಿ 12 ಇಯರ್ಸ್ ಇದ್ದೆ. ಸೊ ಆ ಜರ್ನಿ ದೊಡ್ಡದು. ಇದನ್ನ ಈಗ ಶುರುವಾಗಿದೆ. ಈ ಪಯಣ ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ. ಅಲ್ಲಿ ಕೂಡ ನಾನು ಕಲ್ತಿದ್ದು ಬಹಳ ಇದೆ, ಅಲ್ಲಿಂದ ಪಡ್ಕೊಂಡಿರೋದು ಬಹಳ ಇದೆ. ಅದಾದಮೇಲೆ ಇದು ಹೊಸ ಫೀಲ್ಡು, ಇದೊಂಥರ ಸಮುದ್ರ ಇದ್ದ ಹಾಗೆ, ಸಾಗರ ಇದ್ದ ಹಾಗೆ. ಈ ಸಿನಿಮಾ ಗೊತ್ತಿದೆ, ಒಂದು ನಸೀಬೆಲ್ಲ ಚೆನ್ನಾಗಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲಿಗಾದರೂ ಹೋಗ್ಬೋದು. ಬಟ್ ಗೊತ್ತಿಲ್ಲ, ಕನ್ನಡದಲ್ಲಿ ಸ್ವಲ್ಪ ಅವಕಾಶಗಳು ಕಡಿಮೆ ಇದೆ. ಸೊ ಅದನ್ನೆಲ್ಲ ನೋಡಿದಾಗ ಗೊತ್ತಿಲ್ಲ ಎಲ್ಲಿ ತನಕ ಹೋಗ್ತೀವಿ ಅಂತ. ಬಟ್ ಎರಡೂ ತುಂಬ ಚೆನ್ನಾಗಿದೆ ಸರ್. ನಾನು ಈ ಸಿನಿಮಾ ಅಷ್ಟೇ ಅಲ್ಲ, ಬೇರೆ ಬೇರೆ ಕೆಲಸಗಳನ್ನೂ ಮಾಡ್ತಾ ಇರೋದ್ರಿಂದ ಇಲ್ಲಿ ನನಗೆ ಹೆಚ್ಚು ಅವಕಾಶಗಳು ಅಥವಾ ಜಾಸ್ತಿ ಫೋಕಸ್ ಆಗೋದಕ್ಕೆ ಅವಕಾಶ ಆಯಿತು. ನನ್ನ ಚಾನಲ್ನ ಬಿಟ್ಟ ಮೇಲೆ ಯಾವುದೋ ಸ್ಟೇಜ್ ಆ್ಯಂಕರಿಂಗ್ ಹೋಗ್ಬೋದು, ವಿದೇಶಕ್ಕೆ ಹೋಗ್ಬೋದು, ನಮ್ಮದೇ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ಬೋದು, ಸಿನಿಮಾ ಮಾಡ್ಬೋದು, ರಿಯಾಲಿಟಿ ಶೋ ಮಾಡ್ಬೋದು, ಕಲರ್ಸಲ್ಲಿ ಕೆಲಸ ಮಾಡ್ಬೋದು. ಹೌದು, ಇಲ್ಲಿ ಫ್ರೀಡಮ್ ಇದೆ, ಹೇಗೋ ಹಾಗೆ ನಮಗೂ ಸ್ವಲ್ಪ ಫ್ರೀಡಮ್ ಇದೆ. ಚಾನಲಲ್ಲಿ ಆದರೆ ಕೇಳ್ತಾಯಿದ್ರು, ಅದ್ಯಾಕೆ ರೀಲ್ ಮಾಡ್ತೀರಾ, ಅದ್ಯಾಕೆ ಕಮರ್ಷಿಯಲ್ ಒಪ್ಕೊಳ್ತೀರಾ, ಯಾಕೆ ಅಲ್ಲಿ ಹೋಗ್ಬಿಟ್ಟು ನೀವು ಚೀಫ್ ಗೆಸ್ಟಾಗಿ ಹೋಗ್ತೀರಾ, ನೀವು ಹೊರಗಡೆ ಯಾಕೆ ಆ್ಯಂಕರಿಂಗ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು. ಬಟ್ ಇಲ್ಲಿ ಹಾಗಿಲ್ಲ ಸರ್, ತುಂಬ ಅವಕಾಶಗಳಿದೆ. ಮೇಡಮ್, ಈಗ ನಿಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ದೀರಾ, ಹೇಗಿದೆ ರೆಸ್ಪಾನ್ಸ್ ಎಲ್ಲ? ಸೊ ಫ್ರೀಡಮ್ TV ಮೂಲಕ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಜಾನ್ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಹೋಗ್ತಾ ಇದೆ. ಜನಗಳ ಸಪೋರ್ಟ್, ದೇವರ ಆಶೀರ್ವಾದದಿಂದ ಬೇರೆ ಬೇರೆ ಥರದ್ದೆಲ್ಲ ಮಾಡ್ತಾಯಿದ್ದೀನಿ ಪ್ರೋಗ್ರಾಮು. ಬರೀ ಸೆಲೆಬ್ರಿಟಿದು ಅಷ್ಟೇ ಎಲ್ಲ, ಅಡುಗೆದು ಅದು ಇದು ಅಂತ ಚೆನ್ನಾಗಿ ಹೋಗ್ತಾ ಇದೆ ಸರ್. ಕೆಲವು ಕಮರ್ಷಿಯಲ್ಸು ಬಂದಿದೆ ದೇವದಯಿಂದ. ಎಸ್ ಸರ್, EMI ಎಲ್ಲ ಶುರು ಆಗಿದೆ. ಈ ಮಂತಿಂದಾನೆ, ಲಾಸ್ಟ್ ಮಂತ್ ಕಟ್ಟಿದೆ. EMI ಶುರು ಆಗಿದೆ. ಅದು ಅದ್ರ ಜೊತೆಗೆ ಯೂಟ್ಯೂಬ್ ಅರ್ನಿಂಗ್ ಕೂಡ ಈ ಮಂತ್ 26th ಒಳಗಡೆ ಬರುತ್ತೆ. ಸೊ ಅದೆಲ್ಲ ಹೆಂಗೋ ಬ್ಯಾಲೆನ್ಸ್ ಆಗ್ತಾ ಇದೆ ಸರ್. ಲೈಫ್ ಎಲ್ಲ ಹೆಂಗಿದೆ ಮೇಡಮ್? ಲೈಫ್ ತುಂಬ ಚೆನ್ನಾಗಿದೆ ಸರ್. ಬ್ಯುಸಿಯಾಗಿದ್ದೀನಿ. ಎಲ್ಲರೂ 1-2 ದಿನ ಮನೇಲಿದ್ಬಿಟ್ಟಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಬ್ಯುಸಿಯಾಗಿರೋದ್ರಿಂದ ಬೇರೆ ಬೇರೆ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದ್ರಿಂದ ಇಟ್ಸ್ ಗೋಯಿಂಗ್ ಗುಡ್ ಸರ್. ಖುಷಿಯಾಗಿದೆ ಮೇಡಮ್. ಈ ಸಿನಿಮಾ ಬಿಟ್ಟರೆ ನೆಕ್ಸ್ಟ್ ಬೇರೆ ಯಾವ್ಯಾವ ಸಿನಿಮಾದಲ್ಲಿ ನಿಮ್ಮನ್ನು ನೋಡ್ಬೋದು? ಇಲ್ಲ ಸರ್, ಇದು ಬಿಟ್ಟರೆ ನನಗೆ ಒಂದಷ್ಟು ಸಿನಿಮಾಗಳು ಬಂತು. 3 ಜನ ಹೀರೋಯಿನ್ಸು, 3 ಜನ ಹೀರೋ, ಆ ಥರದ್ದು ಒಂದು ಒಳ್ಳೆ ಸಿನಿಮಾ ಬಂದಿತ್ತು ಇತ್ತೀಚೆಗೆ. ಆ ಡೈರೆಕ್ಟರೇ ನನಗೆ ಕೇಳಿದ್ರು. ಬಟ್ ಅದು ಹೊಸಬ್ರನ್ನೇ ಹಾಕ್ಕೊಂಡು ಮಾಡ್ತಾ ಇರೋದ್ರಿಂದ ರೆಮ್ಯುನರೇಷನ್ ಇಲ್ಲ, ನಾವು ಎಕ್ಸ್ಪೆಂಡಿಚರ್ ಅಷ್ಟೇ ನೋಡ್ಕೊಳ್ತೀವಿ. ಕಾಸ್ಟ್ಯೂಮ್ ಅದು ಇದು ಅಂದಾಗ ನಾನು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಅದು ಬಿಟ್ಟರೆ ಬೇರೆ ಪಾತ್ರಗಳಿಗೆಲ್ಲ ಬಂತು. ನಾನು ಇದರಲ್ಲಿ ಹೀರೋಯಿನ್ ಆಗಿರೋದ್ರಿಂದ ಈ ಸಿನಿಮಾ ಆಗಲಿ, ಅದಾದಮೇಲೆ ನಾನು ಬೇರೆ ಪಾತ್ರ ಒಪ್ಕೋಬೇಕಾಗತ್ತೆ. ಯಾಕಂದರೆ ಟೀಮ್ ಕೂಡ ನೀವು ಇಲ್ಲಿ ಹೀರೋಯಿನ್ ಆಗಿ ಅಲ್ಲಿ ಯಾಕೆ ಆ ಥರ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ನನಗೆ ಈ ಟೀಮ್ ಇನ್ಸ್ಪೈರ್ ಮಾಡಿದಷ್ಟು ಬೇರೆ ಯಾವ ಟೀಮ್ ನಂಗೆ ಹಂಗೆ ಅನಿಸಿಲ್ಲ. ಹಾಗಾಗಿ ನಾನು ಯಾವುದೂ ಒಪ್ಕೊಂಡಿಲ್ಲ ಸರ್. ಮೇಡಮ್, ಈಗ ನೀವೇ ಹೇಳಿದ್ರಿ ರೆಮ್ಯುನರೇಷನ್ ಒಂದು ವಿಚಾರದಲ್ಲಿ, ನೀವು ನಿಮ್ಮದೊಂದು ವಿಡಿಯೋ ನೋಡಿದ್ದೆ. ರೆಮ್ಯುನರೇಷನ್ ವಿಚಾರದಲ್ಲಿ ಕೆಲವರಿಗೆ ಜಾಸ್ತಿ ಕೊಡ್ತಾರೆ, ಕೆಲವರಿಗೆ ಕಡಿಮೆ ಕೊಡ್ತಾರೆ. ಯಾಕೆ ಆ ಥರದ್ದೊಂದು ಮಾತು ಬಂತು ಅಂತ? ಅಂದರೆ ಇಂಡಸ್ಟ್ರಿ ಅಲ್ಲ, ರೆಮ್ಯುನರೇಷನ್ ಅಂದರೆ ನಾನು ಸಿನಿಮಾದ ಬಗ್ಗೆ ಮಾತಾಡಿದ್ನಾ?
ಐ ಥಿಂಕ್ ಅದು ಬಜೆಟ್ಟು ಎಲ್ಲ ಆ ಸಿನಿಮಾ ಟೀಮಿಗೆ ಸಂಬಂಧಪಟ್ಟಿರುತ್ತೆ. ಕೆಲವರೆಲ್ಲ ಕಡಿಮೆ ಬಜೆಟ್ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡೋಕ್ಕೆ ನೋಡ್ತಾರೆ. ಆವಾಗ ಓಕೆ, ಯಾರಾದರೂ ಪ್ರತಿಭಾನ್ವಿತರು ಇದ್ದೂ ಅವ್ರಿಗೆ ಅವಕಾಶದ ಕೊರತೆ ಇದ್ದು ನಾವಿಲ್ಲಿ ಅವಕಾಶ ಕೊಡೋಣ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಆ ಥರ ನೋಡ್ತಾರೆ. ಇನ್ನು ಕೆಲವರು ಓಕೆ ಹೈ ಬಜೆಟ್ ಇರುತ್ತೆ, ಅದಕ್ಕೇನೂ ಕೊರತೆ ಇರೋದಿಲ್ಲ. ಸೊ ಹಾಗಾಗಿ ಅದು ಅವ್ರವ್ರ ಚಾಯ್ಸು. ಈಗ ನಾನು ರೆಮ್ಯುನರೇಷನ್ ಅಂದರೆ ನಾನು ಅವ್ರಿಗೆ ಅದಕ್ಕೆ ನಾನು ಕಾಂಪ್ರೋ ಆಗಿ ಮಾಡೋಷ್ಟು ಇಲ್ಲ, ಯಾಕಂದರೆ ಬೇರೆ ಕೆಲಸಗಳು ಕೂಡ ಇದೆ. ನಾನಿನ್ನು ಇವಾಗ ಇನ್ನೂ ತುಂಬ ಚಿಕ್ಕವಳು, ಈಗ ಬಂದಿದ್ದೀನಿ, ಅಥವಾ ನನಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದಾಗ ನಾನು ರೆಮ್ಯುನರೇಷನ್ ಇಲ್ಲ ಅಂದರೂ ಮಾಡ್ತಿದ್ನೇನೋ ಬಹುಶಃ, ನನ್ನ ಫ್ಯಾಮ್ಲಿ ಇರೋದ್ರಿಂದ ನಾನು ಅದನ್ನು ಒಪ್ಕೊಂಡಿಲ್ಲ ಅಷ್ಟೇ. ಸೊ ಆ ಥರದ್ದು ತಾರತಮ್ಯ ಇದೆ ಸರ್. ಕನ್ನಡದಲ್ಲಿ ಸ್ವಲ್ಪ ರೆಮ್ಯುನರೇಷನ್ ವೈಸ್ ಎಲ್ಲ ತುಂಬ ಕಡಿಮೆನೇ. ಅದು ನನಗಿಂತ ನಮ್ಮ ಸೀನಿಯರ್ ನಟಿಯರೆಲ್ಲ ಮಾತಾಡಿರೋದು ನೋಡಿದ್ದೀವಿ. ಅವಕಾಶಗಳು ಕಡಿಮೆ, ರೆಮ್ಯುನರೇಷನ್ನು ಕಡಿಮೆ ಇದೆ. ಬಟ್ ಅದೇ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ಬೋದೇನೋ. ಮಗ ಹೆಂಗಿದ್ದಾನೆ ಮೇಡಮ್? ಮಗ ತುಂಬ ಚೆನ್ನಾಗಿದ್ದಾನೆ ಸರ್. 7th ಅವನು. 7th. ಮೇಡಮ್, ಆ್ಯಕ್ಚುಲಿ ಫ್ರೀಡಮ್ ಟಿವಿ ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟ? ಫ್ರೀಡಮ್ ಟಿ ವಿ ವೀಕ್ಷಕರಿಗೆ ನಾನು ನೋಡ್ತಾ ಇರ್ತೀನಿ ಹಲವಾರು ವೀಡಿಯೋಸ್. ಯಾಕಂದರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಜಮಾನನೇ, ಒಳ್ಳೊಳ್ಳೆ ನ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ. ಇವತ್ತು Feb 7th ನಮ್ಮ ಸಿನಿಮಾ, ನನ್ನ ಮೊದಲ ಸಿನಿಮಾ ಅಧಿಪತ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಒಂದು ಒಳ್ಳೆ ಗಟ್ಟಿ ಕಥೆ ಇದೆ, ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ. ಕೊನೆ ತನಕನೂ ನಿಮ್ಗೊಂದು ಸ್ವಲ್ಪನೂ ಬೇಜಾರಾಗೋದಿಲ್ಲ. ಇತ್ತೀಚಿನ ಎಲ್ಲ ಸಿನಿಮಾಗಳು ಗೆಲ್ತಾ ಇರೋದು ಕಂಟೆಂಟ್ ಇರುವಂತಹ ಸಿನಿಮಾಗಳು. ಸೊ ಅಂಥ ಒಂದು ಸ್ಟ್ರಾಂಗ್ ಕಥೆ ಇದೆ. ಎಲ್ಲರೂ ಹೋಗಿ ಸಿನಿಮಾ ನೋಡಿ. ನಮ್ಮ ಟೀಮ್ಗೆ ಹಾರೈಕೆ ಇದ್ದರೆ, ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಇದೇ ಟೀಮ್ ಕಡೆಯಿಂದ ಬರುತ್ತೆ. ಸೊ ಎಸ್ಪೆಷಲಿ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಎಲ್ಲರೂ ಅದೇ ಥರ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ. ಪಾಪ ಏನು ಮಾಡಿದ್ರು ಖುಷಿ ಇದೆ ಅವ್ರಿಗೆ. ಅಂದರೆ ಒಂದು ಮದುವೆ ಆಗಿ ಮಗು ಆದಮೇಲೂ ಒಂದು ಬ್ರೇವ್ ಸ್ಟೆಪ್ಪನ್ನು ಇಟ್ಟು ಹೀರೋಯಿನ್ ಆಗೋದು, ಅದ್ರ ಬಗ್ಗೆ ಎಲ್ಲ ಎಲ್ಲರೂ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳ್ತೀನಿ ಅಷ್ಟೇ. ಕೊನೆಯದಾಗಿ ಬಿಗ್ ಬಾಸ್ ನೋಡ್ತಾ ಇದ್ರು ಅನಿಸುತ್ತೆ. ಬಿಗ್ ಬಾಸಲ್ಲಿ ಯಾರು ವಿನ್ ಆಗ್ಬೋದು ಮೇಡಮ್ ಈ ಸಲ? ಗೊತ್ತಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಸಲದ ಬಿಗ್ ಬಾಸಲ್ಲಿ ನನಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಇಲ್ಲ. ಲಾಸ್ಟ್ ಸೀಸನಲ್ಲಿ ನನಗಿದ್ರು, ಎಲ್ಲರೂ ಕನೆಕ್ಟ್ ಆಗಿದ್ರು, ಅವ್ರಿಗೋಸ್ಕರ ನಾನು ನೋಡ್ತಾ ಇದ್ದೆ. ಈ ಸಲದ್ದು ನಂಗೆ ಯಾರು ಫೇವ್ರೇಟ್ ಅನ್ನೋ ಥರ ಇಲ್ಲ. ಸೊ ಐ ಥಿಂಕ್ ಹನುಮಂತು ವಿನ್ ಆಗ್ಬೋದು. ಬಟ್ ನನಗೆ ಪರ್ಸ್ನಲ್ ಫೇವ್ರೇಟ್ ಅಂತ ಯಾರೂ ಇಲ್ಲ ಸರ್ ಈ ಸಲ ಬಿಗ್ ಬಾಸ್. ಯಾರೂ ಕನೆಕ್ಟ್ ಆಗಿಲ್ಲ. ಏನೋ ಒಂದು ಇನ್ಸ್ಪೈರ್ ಆಗೋದು, ಅವ್ರಿಗೋಸ್ಕರ ನೋಡಬೇಕು ಅನ್ಸೋದು, ಅಥವಾ ಅವ್ರ ಆ್ಯಟಿಟ್ಯೂಡ್ ಚೆನ್ನಾಗಿದೆ ಅನ್ಸೋದು ಏನೂ ಆಗಿಲ್ಲ. ಬಟ್ ಹನುಮಂತು ವಿನ್ ಆಗ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಜಾನ್ವಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಅಶ್ವಥ್ ಎಸ್ ಎನ್, ಫ್ರೀಡಮ್ ಟಿವಿ ನ್ಯೂಸ್.